ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ರಾಜೇಶ್ ಅಂತ. ಹೌದಾ ಸರ್, ಎಲ್ಲಿಂದ ಬಂದಿದ್ದು ನೀವು? ನಾವು ಚಿಕ್ಕಕಮ್ಮನಹಳ್ಳಿಯಿಂದ ಬಂದಿರೋದು. ಓಕೆ ಸರ್, ಏನಾಗಿತ್ತು ಸರ್? ಸರ್ ನಾನು ಇಲ್ಲಿ ಬಂದು ಪೈಂಟಿಂಗ್ ಕೆಲಸ ಮಾಡುವಾಗ ಬಿದ್ದು ಸ್ವಲ್ಪ ಕೈ ಪ್ರಾಬ್ಲಮ್ ಆಗಿತ್ತು. ಓಕೆ. ಒಂದು 2 ತಿಂಗಳು 6 ತಿಂಗಳು ಮಿನಿಮಮ್ ನಂದು ಪ್ರಾಬ್ಲಮ್ ಆಗಿತ್ತು. ಸರಿ. ಆಮೇಲೆ ಡಾಕ್ಟ್ರ್ ಹತ್ರ ಹೋಗಿ ನೋಡಿದೆ, ನನಗೆ ಸೆಟ್ ಆಗಿಲ್ಲ. ಆಮೇಲೆ ಬೇರೆ ಕಡೆ ಹೋಗಿದ್ದೆ, ಬೇರೆ ಕಡೆ ಹೋಗಿದ್ದು ಪ್ಲಾಸ್ಟರ್ದು ಎಲ್ಲ ಕಡೆ ಹಾಕಿದ್ರು. ಅದು ನನಗೆ ಸಮಾಧಾನ ಸಿಕ್ಕಿಲ್ಲ. ಬಟ್ ಅದು ಪ್ಲಾಸ್ಟರ್ ತೆಗ್ದಿದ ತಕ್ಷಣನೇ ನನಗೆ 2-3 ದಿವಸ ಬಿಟ್ಟು ತಿರುಗಿ ಹೆವಿ ನೋವು ಬಂತು. ಓಕೆ. ಹಾರ್ಟ್ ಪ್ರಾಬ್ಲಮ್ ಆಗಿತ್ತು. ನನ್ನ ಮನೆಯಲ್ಲಿ ಹೇಳಿದೆ, ಅಮ್ಮ ನೈಟು ನನಗೆ ಹಾರ್ಟ್ ತುಂಬ ನೋವು ಬರ್ತಾ ಇದೆ ಈ ಪ್ರಾಬ್ಲಮಿಂದ, ಅದೇನೋ ನನಗೆ ಗೊತ್ತಿಲ್ಲ, ತುಂಬ ಕಷ್ಟ ಇದೆ ಅಂತ ಹೇಳಿದೆ. ಆಮೇಲೆ ನಾನು ಹೇಳಿದೆ, ನೋಡಿಬಿಟ್ಟು ಈ ಥರ ಯೂಟ್ಯೂಬ್ನಲ್ಲಿ ನಾನು ನೋಡಿದ ತಕ್ಷಣ ಇವ್ರದ್ದು ಸಾಲದು ಬಂದಿದ ತಕ್ಷಣ ಇಲ್ಲಿ ನನಗೂ ಸಮಾಧಾನ ಆಗಿಲ್ಲ. ಬಂದು ಹೆಂಗಿದೆಯೋ ಆ ಥರ ಇತ್ತದೋ ಹೆಂಗೆ ಮಾಡ್ತಾರೋ ಅಂತ ನನಗೆ ಸ್ವಲ್ಪ ಫ್ರ್ಯಾಕ್ಚರ್ ಆಗಿಲ್ಲ. ಸಾರ್ ಬಂದು ನೋಡಿದ್ರು, ನೋಡಿಬಿಟ್ಟು ಆಮೇಲೆ ಟ್ರೀಟ್ಮೆಂಟೆಲ್ಲ ನೋಡಿದ್ರು. ಟ್ರೀಟ್ಮೆಂಟಿಗೆ ಮುಂಚೆನೇ ನನಗೆ ಹೊಟ್ಟೆನೂ ತುಂಬ ವೆಯ್ಟ್ ಆಗಿತ್ತು, ಬಾಡಿನೂ ಬಂದು ಈ ಕೈಯೆಲ್ಲ ಎತ್ತಕ್ಕಾಗ್ತಾಯಿಲ್ಲ ನನಗೆ. ಅವರು ಟ್ರೀಟ್ಮೆಂಟ್ ಕೊಟ್ಟಿದ್ದು 1 ಅವರ್ ಬಿಟ್ಟು ಇವಾಗ ಆಗ್ತಾಯಿದೆ. ರಿಲೀಫ್ ಬಂದುಬಿಟ್ಟು ಈ ಕೈಯೆಲ್ಲ ನನಗೆ ನೋವಿಲ್ಲ. ಆಮೇಲೆ ಬಂದುಬಿಟ್ಟು ನನಗೆ ಬಾಡಿ ಬಂದು ತುಂಬ ವೆಯ್ಟ್ ಇತ್ತು, ಕಡಿಮೆ ಆಯಿತು. ತಿರುಗಿ ಹಿಂದ್ಗಡೆ ತುಂಬ ಹೆವಿ ನೋವಿತ್ತು. ಇವಾಗ ಆ ನೋವೇ ಬಂದುಬಿಟ್ಟು ಇವತ್ತೇ ಕಟ್ಟು ಬಿಚ್ಚಿಬಿಡೋಣ ಅಂತ ಆಗ್ಬಿಟ್ಟಿದೆ. ಆ ಥರ ಏನಿಲ್ಲ, ನಾರ್ಮಲ್ ಆಗೇ ಇದೆ. ನನಗೆ ತುಂಬ ಅನುಕೂಲ ಆಗಿದೆ. ನನಗೆ ಸಮಾಧಾನ ಆಯಿತು. ಯಾಕಂದರೆ ಕೆಲವು ಕಡೆ ಹೋದರೂ ಸಮಾಧಾನ ಇರೋದಿಲ್ಲ. ಇಲ್ಲಿಗೆ ನನಗೆ ಇವಾಗಲೇ ಬಂದುಬಿಟ್ಟು ರೆಡಿಯಾಗಿದೆ ಅಂತಲೇ ನನಗೆ ನೆನೆಸ್ಕೊಂಡಿದ್ದೀನಿ. ನಾನು ಫುಲ್ ಕ್ಲಿಯರ್ ಆಗಿದೆ. ನನಗೆ ಇಲ್ಲಿ ಎಲ್ಲನೂ ಫುಲ್ ಬಾಡಿನೇ ನನಗೆ ಫುಲ್ ಫ್ರೀ ಆಗಿದೆ. ನನಗೆ ಇಲ್ಲಿ ಬಂದಿದ ತಕ್ಷಣವೇ ನೀವು ಬನ್ನಿ, ದಯವಿಟ್ಟು ನಾನು ಹೇಳ್ತೀನಿ. ಯಾವುದಕ್ಕೂ ಬಂದುಬಿಟ್ಟು ನಾನು ಬರಬೇಕು, ನೀವು ನೋಡಬೇಕು ಅಂತ ಹೇಳಿಲ್ಲ. ನಾನು ಒಂದು ಪೇಂಟ್ರೆ, ಕೂಲಿ ಎಷ್ಟು ಕಷ್ಟಪಡ್ತೀನಿ ಅಂತ ಗೊತ್ತು. ಆದರೆ ಆ 100ಕ್ಕೆ 1000% ಕಡಿಮೆ ಆಗೇ ಆಗ್ತಾಯಿದೆ. ನಾನು ಬೇಕಾದರೆ ನಾನು ನೋಡಿದರೆ ನನ್ನ ಪೇಷಂಟೆ. ಇವಾಗ ನಾನು ಹೇಳ್ತಾಯಿದ್ದೀನಿ, ಇನ್ನೊಂದು ಪೇಷಂಟು ಟ್ರೀಟ್ಮೆಂಟ್ ನಿಮಗೆ ಎಷ್ಟು ನೋವು ಇರ್ತದಂತ 100% ರೆಡಿ ಆಗ್ತಾಯಿದೆ. ನನಗೆ ಇದರಿಂದ ನನಗೆ ಸಕ್ಸಸ್ಫುಲ್ ಆಗಿದೆ. ಓಕೆ ಥ್ಯಾಂಕ್ ಯು ಸರ್. ಓಕೆ ಸರ್.